ಬಸ್ತಿ ಚಿಕಿತ್ಸೆ ಅಂತ ಮಾಡಿದಾಗ ಒಂದಿನ ಚಿಕ್ಕ ಬಸ್ತಿ ಇರುತ್ತೆ, ಒಂದಿನ ದೊಡ್ಡ ಬಸ್ತಿ ಇರುತ್ತೆ. ಯಾಕೆ ಈ ರೀತಿ ಅಲ್ಟರ್ನೇಟಿವ್ ಆಗಿ ಕೊಡ್ತಾರೆ? ಒಂದೇ ಸತಿ ದೊಡ್ಡ ಬಸ್ತಿ ಕೊಟ್ಟು ಮುಗಿಸ್ಬಿಡ್ಬೋದಲ್ಲ, ಅಂದ್ರೆ ಫುಲ್ ಕ್ಲೀನ್ ಆಗ್ಬೋದಲ್ಲ. ಈಗ ಒಂದ್ಸತಿಗೆ ಒಂದು ಅಲ್ಟರ್ನೇಟ್ ಡೇ ಕೊಟ್ರೆ ಇಷ್ಟು ಕ್ಲೀನ್ ಆಗತ್ತಂದ್ರೆ, ಇನ್ನು ಎವ್ರಿ ಡೇ ಕೊಟ್ಬಿಟ್ರೆ ಇನ್ನ ಸ್ವಚ್ಛ ಭಾರತ ಆದಾಗ ಆಗ್ಬಿಡ್ಬೋದಲ್ಲ ಅಂತ ಪ್ರಶ್ನೆ. ಆದ್ರೆ ಇಲ್ಲಿ ಅದರ ತತ್ವ ಸಿದ್ಧಾಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೋಡ್ ಆಫ್ ಆಕ್ಷನ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಬಸ್ತಿ ಚಿಕಿತ್ಸೆಯಲ್ಲಿ ಯೋಗ ಬಸ್ತಿ, ಕಾಲ ಬಸ್ತಿ, ಕರ್ಮ ಬಸ್ತಿ ಆಯ್ತಾ. ಇಲ್ಲಿ ಅದರಲ್ಲಿ ಇದೆಲ್ಲ ಹೇಗೆ ಅಂದ್ರೆ ಬೇರೆ ಬೇರೆ ಕೋರ್ಸ್ಗಳು, ಬಸ್ತಿಯ ಬೇರೆ ಬೇರೆ ಕೋರ್ಸ್ಗಳು. ಅಂದ್ರೆ ಮಿನಿಮಮ್ ಅಂದ್ರೆ 8 ದಿನದ್ದು, ಆಮೇಲೆ 16 ದಿನದ್ದು ಅಥವಾ 30 ದಿನದ್ದು. ರೋಗದ ತೀವ್ರತೆಯ ಆಧಾರದ ಮೇಲೆ ನಿಮಗಿರುವಂತಹ ರೋಗ ಯಾವುದು ಮತ್ತೆ ದೋಷಗಳ ತೀವ್ರತೆ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ನಾವು ನಿರ್ಧಾರ ಮಾಡ್ತೀವಿ. ನಿಮಗೆ 8 ದಿನದ್ದು ಕೊಡ್ಬೇಕಾ, 16 ದಿನದ್ದು ಕೊಡ್ಬೇಕಾ, ಅಥವಾ 30 ದಿನಗಳ ಕಾಲದ್ದು ಕೊಡ್ಬೇಕಾ ಅಂತ. ಇಲ್ಲಿ ಏನು ಇದರ ಹಿಂದಿನ ಕಾರಣ ಅಂತಂದ್ರೆ ದೋಷಗಳು ಹಾಗೂ ಧಾತುಗಳ ಇನ್ವಾಲ್ವ್ಮೆಂಟ್ ಮೇಲೆ ಇದು ನಿರ್ಧಾರ ಆಗತ್ತೆ. ಯಾವ ಆಳದಲ್ಲಿ ಅಂದ್ರೆ ಎಷ್ಟು ತೀವ್ರತೆಯಲ್ಲಿ ನಿಮ್ಮ ಧಾತುಗಳು ಮತ್ತು ದೋಷಗಳು ಇದರಿಂದ ಪ್ರಭಾವಿಸಲ್ಪಟ್ಟಿದೆ ಅನ್ನೋ ಆಧಾರದ ಮೇಲೆ ನಾವು ನಿರ್ಧಾರ ಮಾಡ್ತೀವಿ. ಈಗ ಕಾಲಬಸ್ತಿ ಅಂದ್ರೆ ಈಗ 30 ದಿನಗಳ ಕಾಲ ಅಥವಾ 16 ದಿನಗಳ ಕಾಲ ಅಂದ್ರೆ ಕಾಲಬಸ್ತಿ, ಕರ್ಮಬಸ್ತಿ ಇದನ್ನೆಲ್ಲ ನಾವು ಕೊಡುವಾಗ ತುಂಬಾ ಕ್ರಾನಿಕ್ ರೋಗಗಳಲ್ಲಿ ಅಂದ್ರೆ 30 ವರ್ಷ 40 ವರ್ಷದಿಂದ ಇರುವಂತಹ ಸಮಸ್ಯೆಗಳಲ್ಲಿ, ಮತ್ತೆ ಧಾತುಗಳು ಕೂಡ ಹಾಗೂ ದೋಷಗಳು ಕೂಡ ತುಂಬಾ ವರ್ಷಗಳಿಂದ ಜರ್ಜರಿತವಾದಂತಹ ಏನ್ ಅವಸ್ಥೆಗಳಿರತ್ತೆ ಅದರಲ್ಲೆಲ್ಲ ನಾವು 30 ದಿನಗಳ ಕಾಲ ಬಸ್ತಿಯನ್ನ ಕೊಡ್ಬೇಕು ಅಂತ ಉಲ್ಲೇಖ ಇರುವಂಥದ್ದು. ಇಲ್ಲಿ ಅಲ್ಟರ್ನೇಟ್ ಡೇ ಇರುವಂತಹ ಬಸ್ತಿಗಳಲ್ಲಿ ಸ್ನೇಹ ಬಸ್ತಿ ಮತ್ತು ಕಷಾಯ ಬಸ್ತಿ ಅಂತ ಉದಾಹರಣೆ ತಗೊಂಡ್ರೆ ಯಾಕೆ ಆ ರೀತಿಯಾಗಿ ಕೊಡ್ಬೇಕು ಅಂತಂದ್ರೆ, ಒಂದು ನರಿಶಿಂಗ್ ಕೆಲಸವನ್ನ ಮಾಡುತ್ತೆ, ಒಂದು ಡಿಟಾಕ್ಸಿಫಿಕೇಶನ್ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಒಂದು ಪೋಷಿಸುವಂಥದ್ದು, ಇನ್ನೊಂದು ಸಂಶೋಧನ ಕರೆಕ್ಟ್, ಇನ್ನೊಂದು ಕಂಪ್ಲೀಟ್ ಆಗಿ ಶೋಧನ ಮಾಡುವಂಥದ್ದು. ಸೊ ಒಂದು ಪೋಷಣೆಯನ್ನ ಕೊಡುತ್ತೆ, ಇನ್ನೊಂದು ಶೋಧನ ಶುದ್ಧೀಕರಣ ಪ್ರಕ್ರಿಯೆಯನ್ನ ಮಾಡುತ್ತೆ. ಇಲ್ಲಿ ಶುದ್ಧೀಕರಣ ಅವತ್ತು ಹೇಳಿದ ಹಾಗೆ ಬರೀ ಕರಳಿಂದಷ್ಟೇ ಅಲ್ಲ, ದೇಹದ ಪ್ರತಿ ಜೀವಕೋಶಗಳ ಲೆವೆಲ್ ಅಲ್ಲಿ ಅದು ಶುದ್ಧೀಕರಣವನ್ನ ಮಾಡುವಂಥದ್ದು. ಇಲ್ಲೀಗ ಯಾಕೆ ಇದನ್ನ ಒಟ್ಟಿಗೆ ಒಂದೇ ಸಲ ಕೊಡಲ್ಲ, ಡೈಲಿ ಮಾಡ್ಬಿಡ್ಬೋದಲ್ಲ. ಈಗ ನನ್ನ ದೇಹದಲ್ಲಿ ತುಂಬಾ ಟಾಕ್ಸಿನ್ ಇದೆ ಅಂದ್ರೆ 30 ದಿನ ಈ ತರ ಅಲ್ಟರ್ನೇಟಿವ್ ಎಲ್ಲ ಕೊಡೋ ಬದಲು 8 ದಿನ ಆಟೋ ಸ್ಟ್ರೆಚ್ ಅಲ್ಲಿ ನೀವು ಕೊಟ್ಬಿಡ್ಬೋದಲ್ಲ, ತುಂಬಾ ಶುದ್ಧ ಆಗ್ಬಿಡ್ಬೋದಲ್ಲ. ಹಾಗಾಗಲ್ಲ. ಚಿಕಿತ್ಸೆ ಅನ್ನೋದನ್ನ, ಪಂಚಕರ್ಮ ಅನ್ನುವಂಥದ್ದನ್ನ, ಪ್ಲಾನಿಂಗ್ ಅನ್ನೋದು, ಮತ್ತೆ ವೈದ್ಯರು ನಿಮ್ಮ ರೋಗವನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಯಾಕೆ ಮುಖ್ಯ ಅಂತಂದ್ರೆ, ಒಂದಿಷ್ಟು ಚಿಕಿತ್ಸೆಗಳು ನಡೆಯುವಾಗ ನಿಮ್ಮ ದೇಹದ ಧಾತುಗಳ ಶೋಷಣೆ ಆಗುವ ಸಾಧ್ಯತೆ ಇರುತ್ತೆ. ಈಗ ಒಂದು ರೇಷ್ಮೆ ಸೀರೆ ತಗೋತೀರಾ ನೀವು, ಆ ರೇಷ್ಮೆ ಸೀರೆಯನ್ನ ವಾಶ್ ಮಾಡುವಾಗ ಎಲ್ಲ ಬೇರೆ ಬಟ್ಟೆ, ನಮ್ಮ ಲುಂಗಿ, ಟವೆಲ್ಲು, ಬಾತ್ ಟವೆಲ್ ಜೊತೆಯಲ್ಲಿ ವಾಷಿಂಗ್ ಮಿಷಿನಿಗೆ ಹಾಕ್ತೀರಾ? ಯಾಕೆ ಹಾಕಲ್ಲ? ಹಾಕ್ಬೋದು, ಎಲ್ಲ ಬಟ್ಟೆನೆ, ಅದು ಬಟ್ಟೆನೆ ಇದು ಬಟ್ಟೆನೆ. ಯಾಕೆ ಹಾಕಲ್ಲ? ಡೆಲಿಕೇಟ್ ಇರುತ್ತೆ, ಅದು ಹಾಳಾಗತ್ತೆ. ಅದಕ್ಕೆ ಈಗ ಕೆಲವೊಂದಿಷ್ಟು ಬಟ್ಟೆಗಳಿಗೆ ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಹ್ಯಾಂಡ್ ವಾಶ್ ಓನ್ಲಿ, ಕೋಲ್ಡ್ ವಾಟರ್ ಓನ್ಲಿ, ಏನೇನೋ ಆಪ್ಷನ್ಸ್ಗಳು, ಸ್ಪೆಸಿಫಿಕೇಶನ್ಸ್ಗಳು ಬರುತ್ತೆ ಅಲ್ವಾ? ಯಾಕೆ ಅಂತಂದ್ರೆ ಅಲ್ಲಿ ಕ್ಲೀನ್ ಮಾಡೋದೇನೋ ಮುಖ್ಯ, ಆದ್ರೆ ಕ್ಲೀನ್ ಮಾಡುವ ಭರದಲ್ಲಿ ಬಟ್ಟೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಹೀಗೆ ವಾಶ್ ಮಾಡ್ಬೇಕು ಅಂತ ಹೇಳ್ತಾರಲ್ವಾ? ಅದೇ ತರದಲ್ಲಿ ದೇಹದಲ್ಲಿ ಟಾಕ್ಸಿನ್ಸ್ ಇರೋದೇನೋ ಹೌದು, ದೇಹವನ್ನ ಕ್ಲೀನ್ ಮಾಡುವ ಅಗತ್ಯ ಇರೋದೇನೋ ಹೌದು, ಆದ್ರೆ ಈ ಕ್ಲೀನಿಂಗ್ ಅನ್ನೋ ಭರದಲ್ಲಿ, ಚಿಕಿತ್ಸೆ ಆಗ್ಬಿಡ್ಬೇಕು, ಶುದ್ಧ ಆಗ್ಬಿಡ್ಬೇಕು ಅನ್ನೋ ಭರದಲ್ಲಿ ದೇಹದ ಅಂಗಾಂಗಗಳು ಡ್ಯಾಮೇಜ್ ಆಗ್ಬಾರ್ದು. ಅಂಡ್ ಖಂಡಿತ ಆಗತ್ತೆ. ತಪ್ಪಾಗಿ ತತ್ವ ಮತ್ತು ನಮ್ಮ ಶಾಸ್ತ್ರದ ವಿರೋಧವಾಗಿ ಚಿಕಿತ್ಸೆಯನ್ನ ಮಾಡಿದಾಗ, ಅಥವಾ ವೈದ್ಯರು ನಿಮ್ಮ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾದ್ರೆ, ಅಥವಾ ಚಿಕಿತ್ಸೆಯನ್ನ ನೀಡುವ ರೀತಿಯಲ್ಲಿ ವ್ಯತ್ಯಾಸ ಆದ್ರೆ ಖಂಡಿತವಾಗಿ ದೇಹದಲ್ಲಿ ದೋಷಗಳು ಮತ್ತು ಧಾತುಗಳ ಶೋಷಣೆ ಆಗತ್ತೆ, ಡ್ಯಾಮೇಜ್ ಆಗತ್ತೆ, ಹೊಸ ರೋಗಗಳು ಉತ್ಪತ್ತಿಯಾಗುವ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಇದನ್ನ ಕೊಡೋದು ನೋಡಿ, ಯಾವತ್ತೂ ಕೂಡ ಡೈರೆಕ್ಟ್ ಆಗಿ ಕಷಾಯ ಬಸ್ತಿ ಕೊಡಬಾರ್ದು. ಯಾರಿಗೆ ನೋಡಿ, ಇಲ್ಲಿ ಇಷ್ಟು ಜನ ಬೇರೆ ಬೇರೆ ಸಮಸ್ಯೆಯಲ್ಲಿ ಬಂದವರು ಇರ್ಬೋದು, ಯಾರಿಗಾದ್ರೂ ಮೊದಲ ದಿನವೇ ಕಷಾಯ ಬಸ್ತಿ ಕೊಟ್ಟಿದ್ ನೋಡಿದೀರಾ? ನಾವಂತೂ ಇಲ್ಲಿ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಇದು ಬಸ್ತಿ ನಿಮ್ಮ ಟಾಯ್ಲೆಟ್ ಕ್ಲೀನಿಕ್ ಕೊಡೋದಲ್ಲ. ಸ್ನೇಹ ಬಸ್ತಿ ಅಥವಾ ಮಾತ್ರಾ ಬಸ್ತಿ ಅಥವಾ ಅನುವಾಸನ ಬಸ್ತಿ. ಸೊ ನೀವು ನಿಮ್ಮ ಆಫೀಸ್ ಕೆಲಸದಲ್ಲಿ ಎಕ್ಸಾಸ್ಟ್ ಆದಾಗ, ಅಥವಾ ನೀವು ನಿಮ್ಮ ಮನೆ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸಿ ಫುಲ್ ಸಾಕಾಗಿದೆ ಕೆಲಸ ಮಾಡಿ ಆಗ ಬಂದು ನೀವು ಮಾಡಿರೋ ಕೆಲಸದಲ್ಲಿ, ಅಥವಾ ನೀವು ಇನ್ನಷ್ಟು ಬೆಸ್ಟ್ ಹೆಂಗ್ ಮಾಡ್ಬೋದು,
ಈಗ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ಆದ್ರೆ ಅದಕ್ಕೆ ಅಪ್ರಿಸಿಯೇಷನ್ ಕೊಡೋ ಮೊದಲು ನೋಡು ಇದನ್ನ ಹಿಂಗ್ ಕರೆಕ್ಟ್ ಮಾಡ್ಬೇಕು, ಇದನ್ನ ಹಿಂಗ ಬೆಟರ್ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ನಿಮ್ಗೆ ಭಾಷಣ ಹೇಳಿ ಕೊಟ್ರೆ ಏನ್ ಅನ್ಸುತ್ತೆ? ಒಂದ್ ಅಪ್ರಿಸಿಯೇಷನ್ ಕೊಡಕ್ಕಾಗಲ್ಲ, ಭಾಷಣ ಮಾಡ್ತಾರೆ. ಇಲ್ಲಿ ಇವರು ಇನ್ನು ಚೆನ್ನಾಗಿ ಹೇಳ್ತಾರೆ. ನೀವೆಲ್ಲ ಈ ಮನೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿರತ್ತೆ, ಯಪ್ಪ ಅಂತ ಸಂಜೆ ಕೂತಿರ್ತೀರಾ, ಮನೆಗೆ ಬಂದ ತಕ್ಷಣದಲ್ಲಿ ಇದೇನ್ ಹಿಂಗ್ ಮಾಡ್ತೀಯ, ಇದನ್ ಹಿಂಗಲ್ಲ, ಇನ್ನೂ ಚೆನ್ನಾಗಿ ಹಿಂಗ್ ಮಾಡ್ಬೋದು ಅಂತಂದ್ರೆ ಏನಂತೀರಾ? ನೀವಂತೂ ಮಾಡ್ಕೊಳಲ್ಲ, ಮೇಲಿಂದ ಭಾಷಣ ಬೇರೆ. ಒಂದಿನ ಮಾಡಿ ನೋಡಿ ಎಷ್ಟ್ ಕಷ್ಟ ಅಂತ ನಿಮ್ಗೆ ಗೊತ್ತಾಗತ್ತೆ. ನನಗೇನ್ ಬೇಕು? ಒಂಚೂರು ಪ್ರೀತಿಯ ಮಾತುಗಳು ಬೇಕು, ಒಂದು ಸಾಂತ್ವನ ಬೇಕು. ಇಷ್ಟೆಲ್ಲ ಮಾಡಿದ್ಯಲ್ಲ ನೀನು ಅಂತ ಹೇಳಿ ನಂತರ ಕರೆಕ್ಷನ್ ಹೇಳಿದ್ರೆ ನೀವು ಒಪ್ಕೋತೀರಾ ಅಲ್ವಾ? ಮೊದ್ಲು ಒಮ್ಮೆ ಬೆನ್ ತಟ್ಟಿ ಓ ವೆರಿ ಗುಡ್ ಇಷ್ಟೆಲ್ಲ ಮಾಡ್ತಿದೀಯಾ, ಆದ್ರೆ ಇದು ಇನ್ನೂ ಬೆಟರ್ ಮಾಡ್ಬೋದು ಅನ್ನೋದನ್ನ ನಂತರದಲ್ಲಿ ಹೇಳಿದ್ರೆ ನೀವು ರಿಸೀವ್ ಮಾಡ್ತೀರಾ. ಬಂದ ತಕ್ಷಣನೇ ನಿಮ್ಗೆ ಭಾಷಣ ಕೊಡಕ್ ಸ್ಟಾರ್ಟ್ ಮಾಡ್ರೆ ಏನ್ ಮಾಡ್ತೀರಾ? ಯುದ್ಧನೇ ಆಗ್ಬಿಡತ್ತೆ ಅಲ್ವಾ? ಹಾಗೇನೆ ನಮ್ಮ ದೇಹದಲ್ಲಿನೂ ಅಷ್ಟೇ. ದೇಹ ನೋಡಿ, ಈಗ ರೋಗವನ್ನ ತಲುಪಿದೆ, ರೋಗ ನಮ್ಮ ದೇಹವನ್ನ ಬಾಧಿಸ್ತಾ ಇದೆ ಅಂತಂದ್ರೆ ಈಗಾಗ್ಲೇ ಪಾಪ ಅದು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಅಂತ ಕೆಲಸ ಮಾಡಿ 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 ಎಕ್ಸಾಸ್ಟ್ ಆಗಿದೆ. ಆ ಎಕ್ಸಾಸ್ಟ್ ಆದ ಸ್ಟೇಜ್ ಅಲ್ಲಿ ಮತ್ತೆ ನಾವು ಸೀದಾ ಹೋಗಿ ಶೋಧನ ಮಾಡ್ತೀನಿ ಅಂತ ಕೂತ್ರೆ ಏನ್ ಮಾಡತ್ತೆ? ದೇಹ ಕೂಡ ಅದಕ್ಕೆ ಅಪೋಸ್ ಮಾಡುತ್ತೆ, ದೇಹ ಸಪೋರ್ಟಿವ್ ಆಗಿ ಇರೋದಿಲ್ಲ. ಹಾಗಾಗಿ ಮೊದಲು ಸ್ನೇಹ ಬಸ್ತಿಯನ್ನ, ಅನುವಾಸನ ಬಸ್ತಿಯನ್ನ, ಮಾತ್ರಾ ಬಸ್ತಿಯನ್ನ ಕೊಟ್ಟು ಅದಕ್ಕೆ ನರಿಶ್ಮೆಂಟ್ ಕೊಟ್ಕೋಬೇಕು. ಮುಂದೆ ಬರುವಂತಹ ಶೋಧನ ಪ್ರಕ್ರಿಯೆಯನ್ನ ತಡ್ಕೊಳ್ಳುವಷ್ಟಾದ್ರೂ ಅದಕ್ಕೆ ನರಿಶ್ಮೆಂಟ್ ಸಿಗ್ಬೇಕು ಫಸ್ಟ್. ಅದ ನಂತರದಲ್ಲಿ ನೀವು ಶೋಧನವನ್ನ ಕೊಟ್ಟಾಗ ದೇಹ ಕೂಡ ಸಪೋರ್ಟಿವ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು, ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಈಗ ಟೈಮ್ ಟೇಬಲ್ ಅಲ್ಲಿ ಇದ್ದ ಹಾಗೆ ಫಾಲೋ ಮಾಡೋದು ಯಾಕೆ ಮುಖ್ಯ? ನಾವು ಈಗ ಕುತ್ಕೊಂಡು ನೋಡಿ, ಈಗ ನೀವು ಕೆಲವೊಂದು ಆಸ್ಪತ್ರೆಯಲ್ಲಿ ನೋಡಿರ್ಬೋದು, ನೀವು ಸುಮ್ಮನೆ ಥೆರಪಿ ರೂಮ್ ಎದುರುಗಡೆ ಹೋಗೋದು, ಯಾರು ಮೊದ್ಲು ಬಂದಿದಾರ ಅವ್ರನ್ನ ಕರೆದು ಥೆರಪಿ ಮಾಡಿರೋದು ಅಲ್ವಾ? ಮೊದ್ಲೇ ಥೆರಪಿ ತಗೊಂಡವ್ರಿಗೆ ಗೊತ್ತಿರುತ್ತೆ. ಏನ್ ಮಾಡ್ತಾರೆ, ಈ ತರ ಟೈಮ್ ಟೇಬಲ್ ಹಾಕಿಟ್ಟಿರೋದಿಲ್ಲ, ಇಂತಿಂತ ಗಂಟೆಗಿಂತ ಟ್ರೀಟ್ಮೆಂಟ್ ಅಂತ ಟೈಮ್ ಟೇಬಲ್ ಇರೋದಿಲ್ಲ. ಏನ್ ಮಾಡ್ತಾರೆ, ನೀವು ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗೋದು ಥೆರಪಿ ರೂಮ್ ಹತ್ರ. ಥೆರಪಿಸ್ಟ್ಗಳು ಯಾರು ಫಸ್ಟ್ ಬರ್ತಾರೋ ಅವರಿಗೆ ಯಾವ್ಯಾವ ಟ್ರೀಟ್ಮೆಂಟ್ ಇದೆಯೋ ಅದನ್ನ ಮುಗಿಸಿ ಕಳಿಸೋವಂಥದ್ದು ಆಗತ್ತೆ. ಆದ್ರೆ ಎಷ್ಟೊಂದು ಸತಿ ಅಂತಹ ಒಂದು ಪದ್ಧತಿಲಿ ಏನಾಗತ್ತೆ, ಈ ಕೋಆರ್ಡಿನೇಷನ್ ಮಿಸ್ ಆಗತ್ತೆ. ಎಲ್ಲೆಲ್ಲಿ ಯಾವ್ಯಾವ್ದು ಏನೇನು ಆಗ್ಬೇಕಿತ್ತು, ಯಾವ ಟ್ರೀಟ್ಮೆಂಟ್ ಯಾವ ಟೈಮಲ್ಲಿ ಆದ್ರೆ ಅದು ಸೂಕ್ತ ಅನ್ನುವಂತಹ ಒಂದು ಕ್ಯಾಲ್ಕುಲೇಷನ್ ತಪ್ಪು ಹೋಗುತ್ತೆ. ಹಾಗಾಗಿ ಇಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಪೇಷಂಟ್ಸ್ ಇದ್ರು ನಾವೇ ಕೂತು ಟೈಮ್ ಸೆಟ್ ಮಾಡೋದು. ಇಷ್ಟು ಗಂಟೆಗೆ ಹೀಗೀಗೆ ಥೆರಪಿ ಆಗಬೇಕು, ಇಂತಿಂಥ ಪೇಷಂಟಿಗೆ ಇಂತಿಂಥ ಥೆರಪಿ ಇಷ್ಟು ಗಂಟೆಗೆ ಆಗಬೇಕು ಅಂತ ಟೈಮ್ ಟೇಬಲ್ ನಾವೇ ಸ್ವತಃ ಮಾಡೋದು ಅದೇ ಕಾರಣಕ್ಕೆ. ಬಿಕಾಸ್ ನಿಮ್ಮ ಟೈಮ್ ಟೇಬಲ್ನ ಹಿಂದೆ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಅಡಗಿದೆ. ನಿಮ್ಗೆ ಅಲ್ಲಿ ಟೈಮ್ ಟೇಬಲ್ ನೋಡೋದು ತುಂಬಾ ಸುಲಭ, ಬಟ್ ಅದ್ರ ಹಿಂದೆ ಅದೇ ಹೇಳ್ತಾರಲ್ಲ, ಈಗ ನೋಡಿ ನೀವು ಮಾಡಿರುವಂತಹ ಅಡಿಗೆಯನ್ನ ತಿನ್ನಕ್ಕೆ ಎಷ್ಟೊತ್ತು ಬೇಕು ಊಟ? ಹಾರ್ಡ್ಲಿ 5, 10, 15 ಮ್ಯಾಕ್ಸಿಮಮ್ 15 ನಿಮಿಷಕ್ಕೆಲ್ಲ ಊಟ ಮಾಡಿ ಖಾಲಿ, ಊಟ ಮುಗೀತು. ಆದ್ರೆ ಆ ಅಡಿಗೆ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿರ್ತೀರ ನೀವು? ಆ ಒಂದು 15-20 ನಿಮಿಷ ತಿನ್ನೋ ಅಡಿಗೆಗಾಗಿ ನೀವು ಎಷ್ಟು ಗಂಟೆಗಳ ಕಾಲ ಕಿಚನ್ ಅಲ್ಲಿ ಕೆಲಸ ಮಾಡಿರ್ತೀರ? ಆ ಕಿಚನ್ ಅಲ್ಲಿ ನೀವು ಕೆಲಸ ಮಾಡುವಾಗ ನಿಮಗೆ ಬೇಕಾದ ಇಂಗ್ರೀಡಿಯೆಂಟ್ ಅನ್ನ ಬೆಳೆಯೋದಕ್ಕೆ ಎಷ್ಟು ಸಮಯ ಬೇಕಾಗಿರುತ್ತೆ? ಎಷ್ಟೋ ತಿಂಗಳುಗಳ ಕಾಲ ಪರಿಶ್ರಮ ಇರುತ್ತೆ. ಆ ಎಷ್ಟೋ ತಿಂಗಳುಗಳ ಕಾಲ ಅದು ಬೆಳೆದಿದ್ದು ನೀವೆಷ್ಟೋ ಗಂಟೆಗಳ ಕಾಲ ಅಡಿಗೆ ಮಾಡಿ ನಂತರ ತಿನ್ನಕ್ಕೆ ಇಷ್ಟೇ ಸಮಯ. ಹಾಗೆ ಪಂಚಕರ್ಮದಲ್ಲಿನು ಪಂಚಕರ್ಮ ಚಿಕಿತ್ಸೆನ ನೀವೇನ್ ತಗೋತಾ ಇದ್ದೀರಾ ಅನ್ನೋದು ಈ 10 ದಿನ, ನಿಮ್ಗೆ ಈ 10 ದಿನನೇ ದೊಡ್ಡದು ಅನ್ಸುತ್ತೆ. ಆದ್ರೆ ಆ 10 ದಿನದ ಚಿಕಿತ್ಸೆಯ ಹಿಂದೆ ಅದರ ಪ್ಲಾನಿಂಗ್ ಇರ್ಬೋದು, ಅದರ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಯಾವ ಚಿಕಿತ್ಸೆ ಯಾವಾಗ, ಹೇಗೆ, ಯಾಕೆ, ಯಾರಲ್ಲಿ ಅನ್ನುವಂಥ ನಿರ್ಧಾರ ಇರ್ಬೋದು. ಅದರ ಹಿಂದೆ ನಮ್ಮ ಕಲಿಕೆ, ನಮ್ಮ ಶ್ರಮ ಮತ್ತು ಆ ಔಷಧಿ ಸಸ್ಯಗಳನ್ನ ಬೆಳೆಸಿದಂತಹ ಶ್ರಮಗಳು ಎಲ್ಲ ಹೋದ್ರೆ ಎಷ್ಟೋ ದಶಕಗಳ ಶ್ರಮ ಇರುತ್ತೆ. ಹಾಗೆ ಆ ದಶಕಗಳ ಶ್ರಮ, ನಮ್ಮ ಕೆಲ ವರ್ಷಗಳ ಅಧ್ಯಯನ, ಜೊತೆಯಲ್ಲಿ ನಿಮ್ಮ ಕೆಲ ದಿನಗಳ ಚಿಕಿತ್ಸೆ, ಈ ರೀತಿಯಾಗಿ ಆ ಬೆಳೆ ಬೆಳೆಯೋದು, ಅಡಿಗೆ ಮಾಡೋದು, ತಿಂದು ಖಾಲಿ ಮಾಡೋದು ಹಾಗೆ. ಬಟ್ ಅಟ್ ದ ಎಂಡ್ ಏನು, ಸಂತೃಪ್ತಿ ಆಗ್ಬೇಕು, ಆರೋಗ್ಯ ಸಿಗ್ಬೇಕು, ಸಮಾಧಾನ ಸಿಗ್ಬೇಕು, ನಮ್ಮ ಜೀವನದ ಗುಣಮಟ್ಟ ಹೆಚ್ಚಾಗ್ಬೇಕು. ಇಲ್ಲಿ ಬರೀ ರೋಗಗಳ ನಾಶ ಗುರಿ ಅಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಈಗ ಹೇಳಿದ್ರೆ ನಿಮ್ಗೆ ಅಯ್ಯೋ ರೋಗಗಳ ಕಮ್ಮಿ ಆಗ್ಲಿ ಅಂತಾನೆ ಬಂದಿರೋದು, ಇವ್ರೇ ಹಿಂಗ್ ಹೇಳ್ತಿದ್ದಾರೆ ಅಂತ ಅನಿಸ್ಬೋದು. ಆದ್ರೆ ರೋಗಗಳ ನಾಶ ಅನ್ನೋದು ತುಂಬಾ ಚಿಕ್ಕ ಉಪಯೋಗ. ಪಂಚಕರ್ಮದಿಂದ ಬರೀ ರೋಗಗಳ ನಾಶ ಆಗ್ಬೇಕು ಅನ್ನೋದು ತುಂಬಾ ಚಿಕ್ಕ ಎಕ್ಸ್ಪೆಕ್ಟೇಷನ್. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳ ಕೆಲಸದಲ್ಲಿ ಇನ್ನಷ್ಟು
ಉನ್ನತಿಯನ್ನ ನಾವು ಹೊಂದೋ ಹಾಗಾಗ್ಬೇಕು. ನಮ್ಮ ಜೀವನವನ್ನ ನಾವು ನೋಡುವ ದೃಷ್ಟಿಕೋನ ಬದಲಾಗಬೇಕು. ನಮ್ಮ ಜೀವನದ ಪ್ರತಿ ಹಂತದಲ್ಲಿ ಬರುವಂತಹ ಪ್ರತಿಯೊಂದು ಚಾಲೆಂಜ್ ಅನ್ನ ನಾವು ಎದುರಿಸುವ ರೀತಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ಪಂಚಕರ್ಮ ನಿಮ್ಗೆ ಅದನ್ನ ಕೊಡ್ಬೇಕು. ಬರೀ ನೋವಿತ್ತು, ನೋವು ಕಮ್ಮಿ ಆಯ್ತೆಲ್ಲ ಚಿಕ್ಕ ಚಿಕ್ಕ ಉಪಯೋಗಗಳು, ಅದಕ್ಕಿಂತ ಹೆಚ್ಚಿನ ಉಪಯೋಗ ನೀವೆಲ್ಲರೂ ಪಡ್ಕೊಳ್ಳೋ ಹಾಗಾಗ್ಬೇಕು.